ಗೈಸ್ ಇಲ್ಲಿ ಮೇಲೆ 1 ಕಿಲೋಮೀಟರ್ ಅಂದರೆ ಒಂದು ಅರ್ಧ ಕಿಲೋಮೀಟರ್ ಹತ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಸ್ಟಾರ್ಟ್ ಆಯ್ತು ಆ್ಯಕ್ಚುಲಿ ಇಡಕಲ್ ಕೇವ್ಸ್ ಅಂದರೆ. ಸೊ ಹಿಂದೆಗಡೆ ಕಾಣಿಸ್ತಾ ಇದೆಯಲ್ಲ, ಸೊ ಇದೊಂಥರ ನೋಡೋಣ ಬಾ ಒಳಗಡೆ ಹೋಗೋಣ. ಸೊ ಇದೊಂಥರ ಏನಂದರೆ ಸ್ಟೋನ್ ಥರ ಇದೆ ಎಲ್ಲ ಇದೆ. ಸೊ ಏಸು ದೇವರು ಇದ್ದಾರಲ್ಲ, ಸೊ ಏಸು ದೇವ್ರದ್ದು ಒಂದು ಹಳೆಯ ಶತಮಾನದ ಕಾರ್ವಿಂಗ್ ಎಲ್ಲ ಇದೆ ಇದು. ಸೊ ನೀವು ನೋಡ್ಬೋದು, ಇದು ಬಂದ್ಬಿಟ್ಟು ಇಡಕಲ್ ಕೇವ್ಸ್ ಕಾಣಿಸ್ತಾ ಇದೆ ಅಲ್ಲಿ ಹಿಂದೆ. ಈ ಥರ ಆಗಿದೆ ನೋಡಿ. ಸೊ ಇಲ್ಲೆಲ್ಲ ಏನಂದರೆ ಸ್ಟೋನಲ್ಲೇ ಕಾರ್ವಿಂಗ್ ಮಾಡಿದ್ದಾರೆ. ಈ ಥರ ಇದೆ ನೋಡಿ. ಸೊ ನೋಡಿದ್ದೇವ್ರೆ ಅಲ್ಲಿ ಕೆತ್ತನೆ ಮಾಡಿದ್ದಾರೆ. ಸೊ ಅದಾದಮೇಲೆ ಇದು ಯೇಸು ದೇವರ ಥರ ಇದು ಮಾಡಿದ್ದಾರೆ. ಆಮೇಲೆ ಇಲ್ಲೊಂದು ಕೆತ್ತನೆ ಇದೆ, ಮತ್ತು ಇಲ್ಲೊಂಥರ ಕಂಬ ಇದೆ. ಈ ಕಂಬದಲ್ಲಿ ಕಾರ್ವಿಂಗ್ಸ್ ಎಲ್ಲ ಐತೆ. ಆಮೇಲೆ ಅಲ್ಲಿದೆ. ಇದ್ರ ಮೇಲಿಂದಿತ್ತ ಕ್ಯಾಪು ಮುಗಿತ್ತು. ಸೊ ಗೈಸ್ ಇವಾಗ ಅದೇ ಮೇಲೆ ಹತ್ಕೊಂಡು ಬಂದ್ವಿ. ಇವಾಗ ಪರವಾಗಿಲ್ಲ, ಒಂದು ಸ್ವಲ್ಪ ಕ್ಲೈಮೇಟು ಕೋಲ್ಡಾಗಿ ಫೀಲ್ ಆಗ್ತಾಯಿದೆ. ಇಲ್ಲೆಲ್ಲ ಶಾಪ್ಸ್ ಇದಾವೆ, ಲೈಕ್ ಶಾಪ್ಸ್ ಎಲ್ಲ ಇದೆ ನೋಡಿ ಇಲ್ಲಿ ಹಿಂದೆ. ಸ್ಟಾಲ್ಸ್ ಏನು ಬೇಕೆಲ್ಲ ಇಲ್ಲೇ ತಗೋದು. ಚೆನ್ನಾಗಿದೆ ಇಲ್ಲಿ. ಇಲ್ಲೆಲ್ಲ ಕೂಲ್ ಇದೆಲ್ಲ, ಅಲ್ಲೆಲ್ಲ ಫುಲ್ ಹಾಟ್, ಇಲ್ಲೆಲ್ಲ ಬೆಟರ್. ಹೌದು, ಆದರೆ ಫುಲ್ ಅಪ್ಪಿದೆ, ನಡ್ಕೊಂಡು ಹೋಗ್ಬೇಕು. ನಾನು ಹಿಲ್ಸ್ ಹಾಕೊಂಡು ಬಂದಿದ್ರೆ ಮುಗೀತಿತ್ತು ನೋಡಿ. ಯಾವ ರೇಂಜಿಗೆ ಸ್ಟೀಪ್ ಇದೆ ಅಂದರೆ 60 ಡಿಗ್ರಿ ಸ್ಟೀಪು. ಹೆವಿ ಅಂದರೆ ಹೆವಿ ಸುಸ್ತಾಗ್ತಾಯಿದೆ. ಪಾರಿ ಒದ್ದಾಡ್ತಾ ಇದ್ದಾವೆ. ಸಾಕಾಯ್ತು. ಇದು ಗಟ್ಟಿ ಹಿಡ್ಕೊ, ಸ್ಕ್ರ್ಯಾಚ್ ಆಗಬಾರ್ದಲ್ಲ ಅನ್ಸೋದಕ್ಕೆ. ಸೊ ನೋಡಿ ಗೈಸ್, ತಿಕ್ಕಾಗಿ ಫಾರೆಸ್ಟ್ ಇದೆ, ಮರಗಳು ಜಾಸ್ತಿ, ಶಾಂತವಾಗಿದೆ. ಬಟ್ ಅಷ್ಟೇನಂದರೆ ಹತ್ತಬೇಕಾದ್ರೆ ಸುಸ್ತಾಗ್ತದೆ. ಇಲ್ಲೇನೋ ಮಾಡೋರೆ. ಹಾಂ, ಹೋಗ್ತಾ ಇದ್ದೀವಿ ಇನ್ನೂ ಹೋಗ್ತಾನೆ ಇದೆ. ಬರ್ತಾನೆ ಇಲ್ಲ ಇನ್ನು 1 ಕಿಲೋಮೀಟರ್. ಅದು ಹಿಂಗಿದೆ ಫುಲ್ ಸ್ಲ್ಯಾಂಟ್. ಇಲ್ಲಿ ಕಾರ್ ತೊಗೊಂಡು ಬರ್ಬೋದು, ಇಲ್ಲ ಬಟ್ ಇವ್ರ ಮೇಲೆ ಬಿಡಲ್ಲ. ಇಲ್ಲಿ ಮೋಸ್ಟ್ಲಿ ಎಲ್ಲರೂ ಪರ್ಫೆಕ್ಟಾಗಿ ಡ್ರೈವ್ ಮಾಡಲ್ಲಲ್ಲ, ಅದಕ್ಕೆ ಬಿಟ್ಟಿಲ್ಲ ಅನ್ಕೋತೀನಿ. ಗಾಡಿ ಹೋಗ್ತಾ ಇದೆ ಒಂದು. ಸೊ ಎಲ್ಲ ವೀಕ್ಷಕರಿಗೂ ಹತ್ತಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 ಕಿಲೋಮೀಟರ್ ಆಯ್ತು ಇವಾಗ. ಇನ್ನು ಹತ್ತಾನೆ ಇದ್ದೀವಿ. ಇಲ್ಲೊಂದು ವ್ಯೂ ಇದೆ, ಇದೊಂದು ತೋರಿಸಿ. ಇಲ್ಲೊಂದು ವ್ಯೂ ಕಾಣಿಸ್ತದೆ. ಕಷ್ಟ ಇದೆ ಹತ್ತೋದು. ಅದು ಸಮ್ಮರಲ್ಲಿ 60 ಡಿಗ್ರಿ 70 ಡಿಗ್ರಿ ಇನ್ಕ್ಲಿನೇಷನ್. ತುಂಬಾ ಸ್ಲೋ ಆಗಿ ನಡ್ಕೊಂಡು ಬಂದ್ರು ನಿಮ್ಗೆ ಕಡಿಮೆ ಅಂದರೆ ಒಂದು 20 ನಿಮಿಷ ಬೇಕು ಹತ್ಕೊಂಡು ಹೋಗ್ಲಿಕ್ಕೆ. ಹೌದು, ಸ್ಲ್ಯಾಂಟ್ ಇದಲ್ಲ, ಅದು ಪ್ರಾಬ್ಲಮ್. ಒಂದೇ ಇದರಲ್ಲಿ ಇಲ್ಲ ಅದು. ಇವಾಗ ನೋಡೋದಕ್ಕೆ ನೆಕ್ಸ್ಟ್ ಏನಿದೆ ಅಂತ ಹೇಳಿ. ಹಿಂಗೆ ನೆಕ್ಸ್ಟ್ ಇನ್ನೂ ಇದೆ ಅಲ್ಲಿ. ನಾವು ಹೋಗ್ತಾನೆ ಇದ್ದೀವಿ. ಸುಸ್ತಾಗ್ತಾ ಇದೆ, ಮೈಯೆಲ್ಲ ಫುಲ್ ಬೆವರು. ಸಮ್ಮರೆಲ್ಲ ಸೆಕೆ ಜಾಸ್ತಿ ಇದೆ. ಇದೊಂಥರ ನಮ್ಮದು ಯಾಣ ಹೋಗ್ತೀವಲ್ಲ, ಯಾಣ ಕರ್ನಾಟಕದಲ್ಲಿ. ಸೊ ಆ ಥರ ಒಂದು ಪ್ಲೇಸು. ಅದಕ್ಕೆ ಇಡಕಲ್ ಕೇವ್ಸ್ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಸ್ಟೋನಲ್ಲೇ ಕಾರ್ವಿಂಗ್ ಎಲ್ಲ ಆಗಿರೋದು ಇದು. ಸೊ ಇವಾಗ ನಾವೇನು ನೋಡ್ಬೋದು ಅಂದರೆ ಅದೇ ಥರ ಇರುತ್ತೆ, ಅಷ್ಟೇ, ಬೇರೆ ಏನಿಲ್ಲ. ಸೊ ಎಲ್ಲ ಜನ ಕರಿತವ್ರೆ ಶಾಪಲ್ಲಿ, ಬರ್ಬೇಕಾದ್ರೆ ವಿಸಿಟ್ ಮಾಡಿ ಅಂಥೇಳಿ. ನೀರೆಲ್ಲ ಟ್ರೆಕ್ಕಿಂಗ್. ಐ ಥಿಂಕ್ ಇಟ್ಸ್ ಅ ಸ್ಮಾಲ್ ಟ್ರೆಕ್ಕಿಂಗ್ ಟೈಪ್.
ಇಲ್ಲಿ ಕೋತಿ ಕೋತಿ ಸೊ ಗೈಸ್ ಫೈನಲ್ ಆಗಿ ಒಂದು ರೇಂಜಿಗೆ ಕೆಳಗಡೆಯಿಂದ ಮೇಲೆ ಹತ್ಕೊಂಡು ಬಂದಿದ್ದೀವಿ. ಸೊ ಆಲ್ಮೋಸ್ಟ್ ಒಂದು ಹತ್ತಿರ ಅಂದರೆ ಒಂದೂರಿಂದ 2 ಕಿಲೋಮೀಟ್ರ್ ಮೇಲಿದೆ ಕೆಳಗಡೆಯಿಂದ ಬರಬೇಕಾರೆ. ಬಟ್ ನಿಮ್ಮ ಕಾರ್ ಪಾರ್ಕಿಂಗ್ದವ್ರು ಏನು ಹೇಳ್ತಾರೆ ಅಂದರೆ ಜಸ್ಟ್ ಲೆಸ್ ದೆನ್ 1 ಕಿಲೋಮೀಟರ್ ಅಂತ ಹೇಳ್ತಾರೆ. ಬಟ್ ಆದರೆ ತುಂಬ ಕಷ್ಟ ಇದೆ. ಏಜ್ ಆದ್ರಿಗಂತೂ ಸಜೆಸ್ಟೇಬಲ್ ಇಲ್ಲ, ಯಾಕಂದರೆ ಫುಲ್ ಸ್ಟೀಪ್ ಇದೆ. ಆಲ್ಮೋಸ್ಟ್ 70 ಡಿಗ್ರಿ ಸ್ಟೀಪಲ್ಲಿ ಹತ್ಕೊಂಡೇ ಬರಬೇಕು ಕಂಪ್ಲೀಟಾಗಿ 1.5 ಕಿಲೋಮೀಟ್ರು. ಸೊ ನಿಮ್ಮ ಒಂಥರ ಎಡಕಲ್ ಕೇವ್ಸ್ ಅಂದರೆ ಯು ಶುಡ್ ಕನ್ಸಿಡರ್ ದಿಸ್ ಅಂಡರ್ ಅಡ್ವೆಂಚರಸ್ ಟ್ರೆಕ್ಕಿಂಗ್. ಯಾಕಂದರೆ ಅಡ್ವೆಂಚರಸ್ ಅಂದರೆ ರೋಡ್ ಇದೆ, ಬಟ್ ಆದರೆ ಹತ್ತೋದು ಕಷ್ಟ ಇದೆ. ಸೊ ನೋಡಿ ಫುಲ್ ಎಲ್ಲ ಮೈಯೆಲ್ಲ ನೀರು ಆಗ್ಬಿಟ್ಟಿದೆ. ಸೊ ಅಷ್ಟೊಂದು ಜಂತಿದೆ ಇಲ್ಲಿ. ವ್ಲಾಗ್ ಮಾಡೋಕ್ಕೆಲ್ಲ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಆ ರೇಂಜಿಗೆ ನಮ್ಮ ಹಣೆಬರ ಆಗಿದೆ ಇವಾಗ. ಈಗ ನೋಡೋಣ, ಇಲ್ಲೆಲ್ಲೋ ಟಿಕೆಟ್ ಕೌಂಟ್ರ್ ಇದೆ. ಟಿಕೆಟ್ ಕೌಂಟ್ರ್ ತೊಗೊಂಡ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಇನ್ನು ಇಲ್ಲಿಂದ ಆ್ಯಕ್ಚುಲಿ ಮೇಲೆ ಹತ್ತೋದು ಇದೆ ಅಂತೆ. ಸೊ ಅದು ನೋಡೋಣ ಯಾವ ಥರ ಬರುತ್ತೆ. वो उधर से 1 किलोमीटर 1 किलोमीटर से कम बोला, बहुत ज़्यादा है. इधर 2 किलोमीटर हो गया चलते चलते हम लोग. बहुत स्टीप है. ಸೊ ಗೈಸ್ ಫೈನಲ್ ಆಗಿ ಒಂದು ಪಾಯಿಂಟಿಗೆ ರೀಚ್ ಆಗಿದ್ದೀವಿ. ಸೊ ಈ ಪಾಯಿಂಟಲ್ಲಿ ಏನಂದರೆ ಟಿಕೆಟ್ಸ್ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದು ಟಿಕೆಟ್ ಕೌಂಟ್ರ್ ಬೋತು. ಸೊ ಇಲ್ಲಿಂದ ಏನಂತಂದರೆ ಜಸ್ಟ್ ನಿಮಗೆ ಒಂದು 200 ಮೀಟರ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನೆಕ್ಸ್ಟ್ ಏನಂದರೆ ಈಚ್ ಪರ್ಸನ್ ಅಡಲ್ಟಿಗೆ 50 ರೂಪೀಸ್ ಟಿಕೆಟ್ ಬರುತ್ತೆ. ಸೊ ಟಿಕೆಟ್ ತೊಗೊಂಬಿಟ್ಟು ಇವಾಗ ನಾವು ಒಳಗಡೆಯಿಂದ ನೆಕ್ಸ್ಟ್ ಮೂವ್ ಮಾಡಬೇಕು. ಬನ್ನಿ ಇವಾಗ ಹೋಗೋಣ ಒಳಗಡೆ ಯಾವ ಥರ ಇದೆ. ಸರ್ 200 ಮೀಟರ್ಸ್ ಅಷ್ಟೇ ಅಲ್ಲ ಒಳಗಡೆ? ಸಿರ್ಫ್ 200 ಮೀಟರ್ಸ್ ಅದು. ಅವಾಗಿಂದ ಬರೀ 1 ಕಿಲೋಮೀಟರ್ ಅಂತ ಹೇಳಿದರು, ಬಟ್ ಅದಕ್ಕಿಂತ ಜಾಸ್ತಿ ಬಂತು. ಬಟ್ ಇಟ್ಸ್ ಅಡ್ವೆಂಚರಸ್ ಟ್ರೆಕ್ಕಿಂಗ್ ಅಂತ ಹೇಳ್ಬೋದು. ಇದೊಂಥರ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಕೂಲ್ ಇದೆ ಇಲ್ಲಿ. ಇವಾಗ ಸ್ವಲ್ಪ ಕ್ಲೈಮೇಟು ಪರವಾಗಿಲ್ಲ. ಬಿಕಾಸ್ ಅಲ್ಲಿ ಫುಲ್ ಮರಗಳೆಲ್ಲ ಇದೆಲ್ಲ, ನೋಡಿ ಕೂಲ್. ಮರಗಳು ಎಷ್ಟು ದೊಡ್ಡ ದೊಡ್ಡದಿದೆ. ಸ್ವಲ್ಪ ಅಲ್ಲಿ ರೆಸ್ಟ್ ಮಾಡಿದ್ದಕ್ಕೆ ಬೆಟರ್ ಅನ್ನಿಸ್ತು ಆ್ಯಕ್ಚುಲಿ. ಎಲ್ಲಿ ನೋಡಿದ್ರು ಕಲ್ಲುಗಳು, ಬಂಡೆಗಳು. ಪ್ರಶಾಂತವಾಗಿದೆ, ಬಟ್ ಏನಂದರೆ ಹತ್ತಕ್ಕೆ ಸ್ಟ್ಯಾಮಿನಾ ಫುಲ್ ಕೂಲ್ ಇದಲ್ಲ. ಹಾಂ, ಈ ಕಡೆ ಹೋಗಬೇಕು. ಇವಾಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಎಷ್ಟು ಮೇಲೆ ಹೋಗ್ಬೇಕು ನಾವಿನ್ನು. ಸಾಕ್ತದೆ. ಇದೊಂಥರ ನಾವು ಆ್ಯಕ್ಚುಲಿ ಚಂಬರ್ ಪೀಕಿಗೆ ಹೋಗೋಣ ಅಂತಿದ್ವಿ, ಬಟ್ ಇಲ್ಲೇ ಪೀಕ್ ಆಗೋಯ್ತು ನಮ್ದು. ಬಾಬಾ ರೀ, ಅದು ಇಟ್ಕೋತೀನಿ ತಗೊಂಬ. ಹಿಡಿಯೋದು ಬೇಡ. ಆಯ್ತು, ಮಜಾ ಇದೆ. ನೀರು ಹಂಗೆ ಹರಿದು ಜೋಗ್ ಫಾಲ್ಸ್ ಆಗಿಬಿಟ್ಟೈತೆ ಶಾರ್ಟ್ ಎಲ್ಲ. ಸ್ಲೋ. ಪಾರು ಮೋಸ್ಟ್ಲಿ ಆದಮೇಲೆ ಏನು ಕೇವೋ ಏನೋ ನೋಡೋಕೆ ಡಿಸೈಡ್ ಆಗಿ ಬಂದುಬಿಟ್ವಿ. ಬಾ, ಬಾ. ಅಷ್ಟು ಸಂಧಿಯಿಂದ ಬಂದಿದ್ದು.
ಸೊ ಇದೇ ಕೇವ್ಸು. ಇಷ್ಟೇ ಅದು. ಯಾವ ಕಡೆ ಅದೇ ಆ ಕಡೆ ಸೈಡಿಂದ ಹೋದರೆ ಎಕ್ಸಿಟ್ ಆಗುತ್ತೆ. ಇಲ್ಲಿಂದ ಹೋಗ್ಬೇಕು. ನೋಡಿ ಹೋಗಿ ಈ ಕಡೆ ಬಾಪಾರ. ಸ್ಲೋ ಎಲ್ಲೈತೆ ಬಾ. ಸ್ವಲ್ಪ 360 ತೊಗೊಂಡು 360 ತೊಗೊಂಡು. ಹಾಂ ತಗೋಲ್ಲ. ಸೊ ಗೈಸ್ ಇದೇ ಬಂದ್ಬಿಟ್ಟು ಕೇವ್ಸು. ಅಲ್ಲಿಂದ ಮುಂದೆ ಇದೆ, ಇಲ್ಲಿ ನೋಡೋಣ. ಈ ಕಡೆ ಪಾಪಾರಿ ಸ್ಮೆಲ್. ಅರೆ ನೈಸ್. ಸೊ ಈ ಕೇವ್ ನೋಡೋಕ್ಕೋಸ್ಕರ 2-3 ಕಿಲೋಮೀಟ್ರ್ ಹತ್ಕೊಂಡು ಇಲ್ಲಿ ಬಂದ್ವಿ. ಇಲ್ಲಿ ಇಷ್ಟಿದೆ. ಇಲ್ಲಿಂದ ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೇಕು. ಮುಂದೆ ಹೋಗ್ತೀನಿ ಮುಂದೆ ಮಾತ್ರ. ನೋಡಿ ಎಷ್ಟು ಅಡ್ವೆಂಚರಸ್ ಆಗಿದೆ. ರೆಡ್ ಕಲರ್ ಬ್ಲಿಂಕ್ ಆಗ್ತಿಲ್ಲ. ಅಡ್ವೆಂಚರಸ್ಸು ಇದ್ರೆ ಅಷ್ಟೇ ಕೈಕಾಲ ಮಾಡ್ಕೋಬೇಕು. ಎಷ್ಟು ಕಷ್ಟ ಇದೆ ಹಾಕಬೇಕಂದ್ರೆ. ನೆಕ್ಸ್ಟ್ ಟೈಮ್ ಸ್ಟಾಪ್ ಆಗಿದೆ. ಸೇಮ್ ಇದೇ ಥರ ಮೇಲೂ ಅದಿನ್ನ ಮೇಲೆ ಹೋಗ್ಬೇಕು. ಇಲ್ಲೋಗಿ ಸರ್ ಪುನಃ ಅಲ್ಲಿ ಒಳಗಡೆ ಹೋಗ್ಬೇಕು ಇದೇ ಥರ. ಪುನಃ ಇದೇ ಥರ ನಡ್ಕೊಂಡು ಇಲ್ಲೇ ಕೆಳಗೆ ಹೋಗುತ್ತೆ. ಹೌದಾ? ನಮ್ಮ ಮನೆಯವ್ರು ಆಗಲ್ಲ ಅಂದರು. ಇಲ್ಲಿಯವರು ಬಂದಿದ್ರೆ ಬಾಬಾ ಇಲ್ಲೇ ತಗೊಳ್ಳಂಬ. ಸೊ ಗೈಸ್ ಫೈನಲಿ ನಾವು ಇವಾಗ ಇಡ್ಕಲ್ ಕೇವ್ನ ಪೀಕ್ ಪಾಯಿಂಟಲ್ಲಿದ್ದೀವಿ. ಸೊ ಇಡ್ಕಲ್ ಕೇವ್ ಎಲ್ಲ ಹತ್ತಿ ಕಷ್ಟಪಟ್ಟು ಸಂದಿಲೆಲ್ಲ ಬಂದು ಸ್ಟೆಪ್ಸ್ ಹತ್ಕೊಂಡು ಈಗ ಫೈನಲಾಗಿ ಒಂದು ವ್ಯೂ ರೀಚ್ ಆಗಿದ್ದೀವಿ. ಸೊ ಆ ವ್ಯೂ ರೀಚ್ ಆಗೋಷ್ಟಲ್ಲೇ ಎಲ್ಲ ಫುಲ್ ಶರ್ಟ್ ಹಸಿ ಆಗಿದೆ, ಫುಲ್ ನೀರು ಬಿಟ್ಬಿಟ್ಟಿದೆ. ಸೊ ಫಿಟ್ನೆಸ್ ಭಾಳ ಇಂಪಾರ್ಟೆಂಟು. ಡೇ ಟು ಡೇ ವರ್ಕೌಟ್ಸ್ ಮಾಡಿ. ಈ ಥರ ಎಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ ನಿಮಗೆ ಟ್ರಿಪ್ಗೆಲ್ಲ ಬಂದಾಗ. ಇವಾಗ ನೀವು ನೋಡಿ ಈ ಕಡೆ ವ್ಯೂ. ಆ್ಯಕ್ಚುಲಿ ಇದೇನಿದೆಯಲ್ಲ ದಿಸ್ ಇಸ್ ದ ವ್ಯೂ ಪಾಯಿಂಟ್. ಇದು ವ್ಯೂ ಪಾಯಿಂಟ್ ಫುಲ್ ನೀವು ನೋಡ್ಬೋದು. ಫುಲ್ ಕಾಣಿಸ್ತಾ ಇದೆ. ಇದು ಒಂದು ವ್ಯೂ ಪಾಯಿಂಟ್. ಸೊ ಈ ವ್ಯೂ ಪಾಯಿಂಟ್ಗೋಸ್ಕರನೇ ನೀವು ಅಲ್ಲಿಂದ ಕೆಳಗಡೆಯಿಂದ ಹತ್ಕೊಂಡು ಬಂದ್ರಿ ಆ್ಯಕ್ಚುಲಿ. ಬಟ್ 1 hour ಬೇಕು ಬರೋಕ್ಕೆ. ಆಲ್ಮೋಸ್ಟ್ 1.5 hour ಮೇಲೆ ಬೇಕು ಟೈಮು. ಸೊ ವಯಸ್ಸಾದವ್ರಿಗೆ ನಾಟ್ ರೆಕಮೆಂಡೆಡು. ಯಾರು ಯಂಗ್ಸ್ಟರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ರೆಕಮೆಂಡೆಡ್, ಪರವಾಗಿಲ್ಲ. ಸ್ವಲ್ಪ ಜನ ಆವಾಗಲೇ ಕಪಲ್ಸ್ ಬಂದಿದ್ರು, ಅವರು ಲೈಕ್ ಅಲ್ಲೇ ಹೇಳ್ಕೊಂಡ್ಬಿಟ್ರು, ಇಲ್ಲಿವರೆಗೆ ಬರಲೇ ಇಲ್ಲ ಅವರು. ಸೊ ಹಾಗಾಗಿ ಹುಷಾರಾಗಿ ಇದನ್ನು ಮಾಡಿ. ಸ್ವಲ್ಪ ಮತ್ತೇನಾದ್ರು ಯಾರಿಗಾರು ನೀ ಇಂಜುರಿ ಇದ್ದರೆ ಬರೋಕ್ಕೆ ಹೋಗ್ಬಿಡಿ. ಸೊ ಯಂಗ್ಸ್ಟರ್ಸಿಗೆ ಸಜೆಸ್ಟ್ಗಳು ಬರ್ಬೋದು. ನೀವೆಂತ ಕಾಣುತ್ತಕ್ಕ ಅಷ್ಟೇ. ಅಲ್ಲಿ ನೋಡು ಇಲ್ಲೇ ಒಂದು 4 ಜನ ನಿಂತಿದ್ದೀವಿ.
ಬೋಲ್ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಲ್ಲ ಕಣೆ ಬೇಡ ಬಿಡು ಹಂಗಾರೆ ಬರ್ರಿ ಬಾರಿ ಬೇಗ ಸಿಗ್ತಿ ಎಲ್ಲೇ ಅದ ಮಕ್ಕ ಕಾಣೋದು ಇಲ್ಲಿ ತಗೊಳ್ರಿ ಒಂಚೂರು ಬರ್ತೀನಿ ತಡಿ ನಾಲ್ಕು ಜನ ಅಷ್ಟೇ ಇದ್ದು ಬಿಂದು ಮಧ್ಯೆ ಆಟಿಂಗ್ ಯಾವ್ದು ನೀವು ಮಾಡಿದ್ರಲ್ಲಿ ಜಂಪ್ ಮಾಡ್ಬಿಡಿ ಸೊ ವೀಕ್ಷಕರೇ ನಾವು ಆ್ಯಕ್ಚುಲಿ ಮುಗೀತು ಅಂದ್ಕೊಂಡಿದ್ವಿ ಬಟ್ ಆ್ಯಕ್ಚುಲಿ ಇರೋದು ಇಲ್ಲೊಂದು ಇನ್ನೊಂದು ಕೇವ್ ಇದೆ ಮೇಲೆ ಇದನ್ನು ಕವರ್ ಮಾಡ್ತೀವಿ. ಸೊ ಗೈಸ್ ಏನಂದರೆ ಇವಾಗ ನಾವು ಆ್ಯಕ್ಚುಲಿ ಎಡಕಲ್ ಕೇವ್ಸು ಅಲ್ಲಿಗೆ ಲಾಸ್ಟ್ ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಆ್ಯಕ್ಚುಲಿ ಒಂದು ಬರೀ ವ್ಯೂ ಪಾಯಿಂಟ್ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಡಕಲ್ ಕೇವ್ಸ್ ಅಂದರೆ ಇದು. ಸೊ ಎಡಕಲ್ ಕೇವ್ಸ್ ಅಂತಂದ್ರೆ ಏನಂದರೆ ಮೋಸ್ಟ್ಲಿ ಅವರು ಏನು ಯೂಸ್ ಮಾಡ್ತಿದ್ರಲ್ಲ ಲಿಪಿಗಳು ಅದೆಲ್ಲ ಸ್ಟೋನ್ ಮೇಲೆ ಬರೆದಿದ್ದಾರೆ. ಇವಾಗ ಹೆಂಗೆ ನಾವು ಲ್ಯಾಂಗ್ವೇಜ್ ಮುಂಚೆ ಪುಸ್ತಕದಲ್ಲಿ ಬರಿತಿದ್ವಲ್ಲ ಇವಾಗ ಹೆಂಗಂತಂದರೆ ಅದನ್ನು ಮುಂಚೆ ಎಲ್ಲ ಹೆಂಗಂದರೆ ಗೋಡೆಯ ಮೇಲೆ ಬರೆದು ಕಮ್ಯುನಿಕೇಷನ್ ಮಾಡ್ತಿದ್ರು. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲೇನಿದೆಯಲ್ಲ ಇಲ್ಲಿ ಬ್ಯಾಕ್ ಸೈಡಲ್ಲಿ ಕಾರ್ವಿಂಗ್ಸ್ ಕಾಣಿಸ್ತಾ ಇದೆ ನೋಡಿ. ಸೊ ಫುಲ್ ಎಲ್ಲ ಕಾರ್ವಿಂಗ್ಸ್ ಇದೆ. ಅದೇನೋದು ಅವ್ರದ್ದು ಲ್ಯಾಂಗ್ವೇಜ್ ಅಂತೆ, ಗ್ರೀಕ್ ಲ್ಯಾಂಗ್ವೇಜ್ ಅಂತೆ, ಅದರಲ್ಲಿ ಕಮ್ಯುನಿಕೇಷನ್ ಮಾಡ್ತಿದ್ರು ಅವರು. ನೋಡಿ ಗೆಳೆಯರೇ, ಈ ಥರ ಇರುತ್ತೆಲ್ಲ ಇದು ಕಾರ್ವಿಂಗ್ಸು. ಲ್ಯಾಂಗ್ವೇಜ್ ಅಂತೆ ಬರೀತಿದ್ರು ಗೋಡೆ ಮೇಲೆ. ಇದು ಫುಲ್ ಕಾರ್ವಿಂಗ್ಸು, ಅಲ್ಲಿ ಫುಲ್ ಕಾರ್ವಿಂಗ್ಸ್ ಇದೆ. ಪೂರ್ತಿ ಗೋಡೆ ಮೇಲೆ ಬರೀತಿದ್ರು ಕಂಟಿನ್ಯೂಸ್ ಆಗಿ, ನೀವು ನೋಡ್ಬೋದು. वापस की कम्युनिकेशन के लिए बनाया हुआ कार्विंग से हम एजेस पढ़ते हैं न्यूलिथिक पैलेओलिथिक ये न्यूलिथिक ये कार्विंग से बनता है सीधा क्लियर कर